नमस्कार, आपण पाहतात रयत संवाद न्यूज चॅनल। अक्कलकोट येथील विक्रमादित्य शिक्षक धानय्या कौडगीमठ यांच्या मार्गदर्शनाखाली 174 विद्यार्थी सेट परीक्षेत उत्तीर्ण। अक्कलकोट येथील विक्रमादित्य शिक्षक धानय्या कौडगीमठ यांच्या मार्गदर्शनाखाली 174 विद्यार्थी हे केस सेट परीक्षेत अभूतपूर्व यश संपादन केले आहेत। विद्यापीठ अनुदान आयोग नवी दिल्ली यांच्या मार्गदर्शनाखाली कर्नाटक परीक्षा प्राधिकरण KEA बेंगलोर यांच्या वतीने कर्नाटक प्राध्यापक पात्रता परीक्षा केस सेट परीक्षा दिनांक 13 जानेवारी 2024 रोजी घेण्यात आली होती। त्याचा निकाल 28 मे 2024 रोजी जाहीर करण्यात आला। विक्रमादित्य मार्गदर्शक धानय्या कौडगीमठ यांच्या मार्गदर्शनाखाली 174 विद्यार्थ्यांनी सेट परीक्षेत अभूतपूर्व यश संपादन केले आहे। धानय्या कौडगीमठ यांनी देशातील विविध राज्यातील 71 वेळा सेट नेट TET परीक्षा उत्तीर्ण होऊन मिळालेल्या ज्ञानाचा इतर विद्यार्थ्यांना फायदा व्हावा यासाठी YouTube चॅनलच्या माध्यमातून प्रयत्न करत आहेत। कर्नाटकातील बेळगाव, कोप्पळ, गुलबर्गा, शिवमोग, बागलकोट, बिजापूर, चित्रदुर्ग, धारवाड, बेंगलोर, दावणगिरी, रायचूर, बीदर, हावेरी, हासन, मैसूर, उडुपी, यादगीर, विजयनगर, कोलार, मंड्या, कारवार, मंगळूरू, कोडगू, दोडबाळापूर, महाराष्ट्रातील सांगली, अक्कलकोट, नवी दिल्ली, केरळ येथील कासारगोड आदी ठिकाणचे विद्यार्थी सेट परीक्षेत उत्तीर्ण झालेले आहेत। ಕರ್ನಾಟಕ ನಮಸ್ಕಾರ, ನಾನು ಕಲಬುರಗಿಯಿಂದ ಪಾಟೀಲ್ ಮಾತನಾಡುತ್ತಿದ್ದೇನೆ। ಮೊನ್ನೆ ಡಿಕ್ಲೇರ್ ಆದಂತಹ ಕೆಸೆಟ್ ಎಕ್ಸಾಮ್ನ ಫಲಿತಾಂಶದಲ್ಲಿ ನಾನು ಉತ್ತೀರ್ಣರಾಗಿದ್ದೇನೆ। ನನಗೆ ಮಾರ್ಗದರ್ಶನ ನೀಡಿದಂತಹ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ। ಅದರಲ್ಲಿಯೂ ಧಾನಯ್ಯ ಸರ್ ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ। ಏಕೆಂದರೆ ಅವರು ಅಪ್ಲೋಡ್ ಮಾಡಿದಂತಹ ವಿಡಿಯೋಸ್ಗಳು ಮತ್ತು ಅವರು ಪ್ರೊವೈಡ್ ಮಾಡಿದಂತಹ ಟೆಕ್ಸ್ಟ್ ಬುಕ್ಕಿಂದ ನಾನು ನನ್ನ ಕೆಸೆಟ್ ಎಕ್ಸಾಮನ್ನು ಕ್ವಾಲಿಫೈ ಆಗಲು ಸಾಧ್ಯವಾಯಿತು। ಅವರ ವಿಡಿಯೋಸ್ಗಳು ಎಂತಹ ಮಂದ ವಿದ್ಯಾರ್ಥಿ ಇದ್ದರೂ ಅವರಿಗೆ ಅರ್ಥವಾಗುವ ಹಾಗೆ ತಿಳಿಸುತ್ತಾರೆ। ಅವರು ನಮಗೋಸ್ಕರ ವಿಡಿಯೋ ಮಾಡುತ್ತಿರುವುದು ನಮ್ಮ ಅದೃಷ್ಟವೆಂದು ನಾನು ಭಾವಿಸಿದ್ದೇನೆ। ಮನಸ್ಸಿದ್ದರೆ ಮಾರ್ಗ ಎನ್ನುವ ಹಾಗೆ ತಾವೆಲ್ಲ ಕಠಿಣ ಪರಿಶ್ರಮದಿಂದ ಶ್ರಮಪಟ್ಟು ಓದಿದರೆ ಮುಂಬರುವ ಕೆಸೆಟ್ ಅಥವಾ ನೆಟ್ ಎಕ್ಸಾಮಲ್ಲಿ ತಾವು ಕೂಡ ಕ್ವಾಲಿಫೈ ಆಗಬಹುದು। ನನಗೆ ಎರಡು ಕಣ್ಣು ಕಾಣಿಸುವುದಿಲ್ಲ, ಬೈ ಬರ್ತ್ ನನಗೆ ರೈಟ್ ಸೈಡ್ ಐ ಇರಲಿಲ್ಲ। ಆದ ನಂತರ ನಾನು BCom ಫೈನಲ್ ಇಯರ್ ಸ್ಟಡೀಸ್ ಮಾಡಬೇಕಾದ್ರೆ ನನ್ನ ಲೆಫ್ಟ್ ಸೈಡ್ ಐ ಕೂಡ ನರ್ವ್ಸ್ ವೀಕ್ ಆಗಿ ನಾನು ಲೆಫ್ಟ್ ಸೈಡ್ ಐನು ಕೂಡ ಕಳೆದುಕೊಳ್ಳಬೇಕಾಯಿತು। ಇವಾಗ ನನಗೆ ಎರಡು ಕಣ್ಣು ಕಾಣಿಸುವುದಿಲ್ಲ, ನಾನು ಕಂಪ್ಲೀಟ್ ಬ್ಲೈಂಡ್। ಆದರೂ ಕೂಡ ನಾನು ವಿದ್ಯೆ ಪಡೆಯಬೇಕು, ಇನ್ನಷ್ಟು ಜ್ಞಾನ ಪಡೆಯಬೇಕು, ಒಂದು ಒಳ್ಳೆಯ ಜಾಬನ್ನು ಪಡೆಯಬೇಕು ಅನ್ನುವ ಕಾರಣಕ್ಕಾಗಿ ನಾನು MCom ಎಂಟ್ರೆನ್ಸ್ ಎಕ್ಸಾಮ್ ಬರೆದೆ। ಅದರಲ್ಲಿಯೂ ಕೂಡ ನಾನು ಫಸ್ಟ್ ಲಿಸ್ಟಲ್ಲಿ ನಾನು ಸೆಲೆಕ್ಟ್ ಆಗಿ MComನಲ್ಲಿ ಪ್ರವೇಶ ಪಡೆದೆ। ಆದ ನಂತರ ನಾನು ಪ್ರತಿಯೊಂದು ಸೆಮಿಸ್ಟರ್ನಲ್ಲಿಯೂ ಕೂಡ ಶ್ರಮಪಟ್ಟು ಓದಿ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದೇನೆ। ಈಗ ನಾನು ಕಲಬುರಗಿಯ ಶರಣಬಸವ ಯೂನಿವರ್ಸಿಟಿಯ ಒಬ್ಬ ರ್ಯಾಂಕ್ ವಿದ್ಯಾರ್ಥಿ ಆಗಿದ್ದೇನೆ। ನಾನು ಹೇಗೆ ಓದಿದ್ದೆ ಅಂದರೆ ಪ್ರತಿದಿನ ಕಾಲೇಜಿಗೆ ಹೋಗಿ ಕ್ಲಾಸ್ನಲ್ಲಿ ಲೆಕ್ಚರ್ಸ್ ಹೇಳುವ ಎಲ್ಲ ಪಾಠಗಳನ್ನು ನಾನು ತಿಳಿದುಕೊಳ್ಳುತ್ತಿದ್ದೆ। ಆದ ನಂತರ ಅವರು ಕೊಟ್ಟಂತಹ ನೋಟ್ಸನ್ನು ನಾನು ರೆಕಾರ್ಡ್ ಮಾಡಿಕೊಂಡು ಆ ರೆಕಾರ್ಡನ್ನು ಕೇಳಿ ನಾನು ಅಭ್ಯಾಸ ಮಾಡುತ್ತಿದ್ದೆ। ನನಗೆ ಎಕ್ಸಾಮಲ್ಲಿ ಒಬ್ಬ ಸ್ಕ್ರೈಬ್ನ ಫೆಸಿಲಿಟಿ ಇರುತ್ತದೆ। ನಾನು ಎಕ್ಸಾಮ್ ಹೇಗೆ ಬರೆಯುತ್ತೇನೆ ಅಂದರೆ ಸ್ಕ್ರೈಬ್ ಅನ್ನುವವರು ನನಗೆ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಯನ್ನು ಓದಿ ಹೇಳಿದಾಗ ನಾನು ಓದಿದಂತಹ ಎಲ್ಲ ಅಭ್ಯಾಸವನ್ನು ಪ್ರಶ್ನೆಗೆ ಉತ್ತರವನ್ನು ನಾನು ನೀಡುತ್ತಿದ್ದೆ, ಪ್ರಶ್ನೆಗೆ ತಕ್ಕಂತೆ ಉತ್ತರವನ್ನು ನೀಡುತ್ತಿದ್ದೆ। ನಂತರ ಇದೇ ರೀತಿ ನಾನು ಎಲ್ಲ ಎಕ್ಸಾಮನ್ನು ಬರೆಯುತ್ತಿದ್ದೆ। ಅದೇ ರೀತಿ ನಾನು ಕೆಸೆಟ್ ಎಕ್ಸಾಮ್ನಲ್ಲಿಯೂ ಕೂಡ ಧಾನಯ್ಯ ಸರ್ ಅವರ ಟೆಕ್ಸ್ಟ್ ಬುಕ್ಕನ್ನು ತೆಗೆದುಕೊಂಡು ಅವರು
ಕೊಟ್ಟಂತಹ ಟೆಕ್ಸ್ಟ್ ಬುಕ್ನಲ್ಲಿಯ ಎಲ್ಲ ಚಾಪ್ಟರ್ಸ್ಗಳನ್ನು ನಾನು ರೆಕಾರ್ಡ್ ಮಾಡಿಕೊಂಡು ಅದೇ ಅಭ್ಯಾಸ ಮಾಡಿ ಸ್ಕ್ರೈಬ್ನ ಹೆಲ್ಪಿನಿಂದ ನಾನು ಎಕ್ಸಾಮನ್ನು ಬರೆದೆ. ಫೇಲ್ ಆಗುವುದು ತಪ್ಪಲ್ಲ, ಆದರೆ ಫೇಲ್ ಆದ ಮೇಲೆ ಮತ್ತೆ ಹೊಸ ಜೋಶಿನಿಂದ ನಾವು ನಮ್ಮ ಅಭ್ಯಾಸವನ್ನು ಪ್ರಾರಂಭ ಮಾಡಬೇಕು. APJ ಅಬ್ದುಲ್ ಕಲಾಂ ಅವರು ಹೇಳಿದ ಫೇಲ್ಯೂರ್ನ ಬಗ್ಗೆ ಹೇಳಿದ ಹಾಗೆ, ಫೇಲ್ಯೂರ್ ಅಂದರೆ ಫೇಲ್ಯೂರ್ ಈಸ್ ದ ಅಟೆಂಪ್ಟ್ ಆಫ್ ಲರ್ನಿಂಗ್, ಅಂದರೆ ಹೊಸದನ್ನು ಕಲಿಯಲು ಆರಂಭ ಮಾಡುವುದು. ಸೊ ಹೊಸದನ್ನು ಕಲಿಯಲು ಆರಂಭ ಮಾಡುವುದಂದರೆ ನಾವು ಫೇಲ್ ಆದ ಮೇಲೆ ಮತ್ತೆ ನಾವು ಸ್ಟಾರ್ಟಿಂಗಿಂದ ನಮ್ಮ ಅಭ್ಯಾಸವನ್ನು ನಮ್ಮ ಸಿಲೆಬಸ್ಸನ್ನು ಓದಬೇಕು. ಫೇಲ್ಯೂರ್ ಆದಮೇಲೆ ನಾವು ಭಯಪಡುವ ಅವಶ್ಯಕತೆ ಇಲ್ಲ, ಏಕೆಂದರೆ ಫೇಲ್ಯೂರ್ ಆದಮೇಲೆ ನಮಗೆ ಜಿಂದಗಿ ಏನು ಅಂತ ಗೊತ್ತಾಗುತ್ತದೆ. ಫೇಲ್ಯೂರ್ ಆದಮೇಲೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಮಗೆ ತಿಳಿಯುತ್ತದೆ. ಅದಕ್ಕೋಸ್ಕರ ಫೇಲ್ಯೂರ್ ಆದಮೇಲೆ ಎಲ್ಲ ದಾರಿ ಮುಚ್ಚೋಯ್ತು, ಏನು ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ನಾವು ಗೆಲುವಿನ ಮೂಲಕ ಗರ್ಜಿಸಬೇಕೆಂಬ ಜಿದ್ದು ಇದ್ದೇ ಇರುತ್ತದೆ. ಅದಕ್ಕೋಸ್ಕರ ನಾವು ನಮ್ಮ ಹಠ, ನಮ್ಮ ಛಲವನ್ನು ಬಿಡಲಾರದೆ ನಾವು ನಮ್ಮ ಸಕ್ಸಸ್ ಅನ್ನು ಪಡೆದುಕೊಳ್ಳಬೇಕು. ಯಾರೇ ಆಗಲಿ ಅವರು ಮೊದಲನೇ ಬಾರಿಗೆ ಸಕ್ಸಸ್ ಅನ್ನು ಕಂಡಿರುವುದಿಲ್ಲ. ಅವರು ಮತ್ತೆ ಪ್ರಯತ್ನ ಮಾಡಿನೇ ಅವರು ಗೆಲುವನ್ನು ಕಂಡಿರುತ್ತಾರೆ. ಸಪೋಸ್ ಫಾರ್ ಎಕ್ಸಾಂಪಲ್ ಆಲ್ಬರ್ಟ್ ಐನ್ಸ್ಟೈನ್ ಆಗಿರ್ಬೋದು, ಮಾರ್ಟಿನ್ ಲೂಥರ್ ಆಗಿರ್ಬೋದು, ಅಥವಾ ಲೂಯಿ ಆಲನ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇಂಥ ಗ್ರೇಟ್ ಪರ್ಸನ್ಸ್ ಆಗಿರ್ಬೋದು, ಅಥವಾ ಮತ್ತೆ ಯಾವುದೇ ಸಾಧನೆ ಮಾಡಿದ ಇನ್ಯಾರೇ ಆಗಿರ್ಬೋದು, ಎಲ್ಲರೂ ತಮ್ಮ ಪ್ರಯತ್ನವನ್ನು ಮಾಡಿನೇ ಅವರು ಮತ್ತೆ ಪ್ರಯತ್ನ ಮಾಡಿನೇ ಅವರು ಸಕ್ಸಸ್ ಅನ್ನು ಕಂಡಿರುತ್ತಾರೆ. ಅದಕ್ಕೋಸ್ಕರ ನಾವು ಫಿಸಿಕಲಿ ಸ್ಟ್ರಾಂಗ್ ಇರಲಾರದೆ ಇಲ್ಲಿ ಮೆಂಟಲಿ ಸ್ಟ್ರಾಂಗ್ ಇರುವುದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ನಮ್ಮ ಪವರ್ ಏನು ಅಂತ ನಾವೇ ಡಿಸೈಡ್ ಮಾಡಿಕೊಳ್ಬೇಕು. ನಾವು ಏನು ಮಾಡ್ಬೋದು ಏನು ಮಾಡಬಾರ್ದು ಅನ್ನೋದು ನಮ್ಗೆ ಮಾತ್ರ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಕಡಿಮೆನೇ ನನ್ನಿಂದ ಇಷ್ಟೇ ಕಮ್ಮಿನೇ ಆಗುತ್ತೆ ಅಂತ ನಾವು ಡಿಸೈಡ್ ಮಾಡಿಕೊಂಡ್ರೆ ನಮ್ಮಿಂದ ಕಡಿಮೆನೇ ಓದೋದಕ್ಕಾಗುತ್ತದೆ. ಆದರೆ ನಾವು ಅಷ್ಟೆಲ್ಲ ಪೂರ ಕಂಪ್ಲೀಟ್ ಸಿಲೆಬಸ್ ನಾನು ಕಂಪ್ಲೀಟ್ ಮಾಡಬಲ್ಲೆ ಅಂತ ನೀವು ಡಿಸೈಡ್ ಮಾಡಿದ್ರೆ ನೀವು ಕಂಪ್ಲೀಟ್ ಸಿಲೆಬಸ್ ಓದ್ಬೋದು. ಸೊ ಅದಕ್ಕೋಸ್ಕರ ನೀವು ನಿಮ್ಮಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತದೆ. ಮತ್ತು ಯಾವಾಗಲೂ ಕಡಿಮೆ ಟಾರ್ಗೆಟ್ ಇಟ್ಟು ಓದಬಾರ್ದು. ಯಾಕಂತಂದರೆ ಈಗ ಸಪೋಸ್ ನಾವು 50% ಟಾರ್ಗೆಟ್ ಇಟ್ಟು ಓದ್ವಿ ಅಂತಂದರೆ ಓನ್ಲಿ 43%, 45% ಅಷ್ಟೇ ನಮಗೆ ರೀಚ್ ಮಾಡೋಕ್ಕಾಗುತ್ತದೆ. ನಾವು ಟಾರ್ಗೆಟ್ ಇಚ್ಚಿದ್ದಕ್ಕಿಂತ ಕಡಿಮೆನೇ ನಮಗೆ ರಿಸಲ್ಟ್ ಸಿಗ್ತದೆ. ಆದರೆ ನಾವು ಜಾಸ್ತಿ ಟಾರ್ಗೆಟ್ 100% ಟಾರ್ಗೆಟ್ ಇಟ್ಟು ಓದ್ವಿ ಅಂದರೆ ಅದ್ರ ನಿಯರೆಸ್ಟ್ ಆದರೂ ನಾವು ರೀಚ್ ಆಗ್ಬೋದು. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಜಾಸ್ತಿ ಹೈ ಟಾರ್ಗೆಟ್ ಇಟ್ಟುನೇ ಓದಬೇಕು. ಈಗ ಸ್ವಲ್ಪ KSET ಎಕ್ಸಾಮಲ್ಲಿನೂ ಕೂಡ ಪೇಪರ್ 1ನಲ್ಲಿ 10 ಯೂನಿಟ್ಸ್ ಇದೆ, ಪೇಪರ್ 2 ಅಲ್ಲಿ 10 ಯೂನಿಟ್ಸ್ ಇದೆ. ಸೊ ಅವೆಲ್ಲ ಪೂರ ನಾವು ಯಾಕೆ ಓದಬೇಕು? ನಾನು ಓನ್ಲಿ ಕಟ್ ಆಫ್ ನಂದು 110ಗೆ ನಿಂತಿದೆ, 110ಕ್ಕೆ ನಿಂತಿದೆ. ನಾವು ಓನ್ಲಿ ಪೇಪರ್ 1ನಲ್ಲಿ 120 ಕ್ವಶನ್ಸ್ ಮಾಡಿಬಿಡ್ತೀನಿ, ಪೇಪರ್ 2ನಲ್ಲಿ 140 ಕ್ವಶನ್ಸ್ ಮಾಡಿಬಿಡ್ತೀನಿ. ಎರಡು ಸೇರಿ ಪೇಪರ್ 1 ಪೇಪರ್ 2 ಸೇರಿ 60 ಕ್ವಶನ್ಸ್ ಆಗುತ್ತಿದೆ, 120 ಮಾರ್ಕ್ಸ್ ಆಗ್ತಾವೆ. ನಾನು ಪಾಸ್ ಆಗ್ತೀನಿ ಅಂತ ಇಟ್ಕೋಬಾರ್ದು. ಬಿಕಾಸ್ ಯಾಕಂದರೆ KSET ಕಟ್ ಆಫ್ ಅನ್ನೋದು ಪ್ರತಿ ವರ್ಷ ಸೇಮ್ ನಿಲ್ಲಲ್ಲ, ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು. ಸೊ ಅದಕ್ಕೋಸ್ಕರ ನಾವು ಕಂಪ್ಲೀಟ್ ಸಿಲೆಬಸ್ ಎಲ್ಲ ಸ್ಟಡಿ ಮಾಡಿದ್ವಿ ಅಂತಂದರೆ ನಾವು ಪಾಸ್ ಆಗ್ತೀವೋ ಇಲ್ವೋ ಅನ್ನೋ ಡೌಟ್ ಇರೋಲ್ಲ ನಮಗೆ. ನಾವು ಖಂಡಿತ ಪಾಸ್ ಆಗೇ ಆಗ್ತೀವಿ, ನಾವು ಕ್ವಾಲಿಫೈ ಆಗೇ ಆಗ್ತೀವಿ. ಮತ್ತು ನಾವು ಯಾವ ಟಾಪಿಕಲ್ಲಿ ವೀಕ್ ಇದ್ದೀವಿ, ಯಾವ ಟಾಪಿಕಲ್ಲಿ ಸ್ಟ್ರಾಂಗ್ ಇದ್ದೀವಿ ಅದನ್ನು ನೋಡ್ಕೋಬೇಕು. ಈಗ ಸಪೋಸ್ ಫೇಲ್ಯೂರ್ ಆದಮೇಲೆ ನಾವು ಯಾಕೆ ಫೇಲ್ ಆದ್ವಿ, ಯಾವ ಟಾಪಿಕ್ ನಮಗೆ ತಿಳಿದಿಲ್ಲ, ನಾವು ಆನ್ಸರ್ ಯಾವ್ದು ಅಟೆಂಪ್ಟ್ ಮಾಡಿಲ್ಲ. ಸೊ ಆ ಟಾಪಿಕ್ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು. ಆ ಟಾಪಿಕ್ ವೀಕ್ ಟಾಪಿಕ್ ಇದ್ದವನ್ನೆಲ್ಲ ನಾವು ಸ್ಟ್ರಾಂಗ್ ಟಾಪಿಕ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಹಾಗಂದಾಗ ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತದೆ, ನಾವು ಕ್ವಾಲಿಫೈ ಆಗುತ್ತೇವೆ. ಮತ್ತು ನಮಗೆ ಬಂದಂತಹ ಕಷ್ಟನೇ ದೊಡ್ಡದು ಅಂತ ಅನ್ಕೋಬಾರ್ದು. ನಮ್ಮ ಗುರಿ ಯಾವಾಗಲೂ ದೊಡ್ಡದಿರುತ್ತೆ. ಏಕೆಂತಂದರೆ ನಾವು ಕಷ್ಟ ಬಂದಿದೆ, ನಾವು ಇದರಿಂದ ನಾವು ಹೊರಗೆ ಬರೋಕ್ಕೆ